ರಸ್ತೆ ಬದಿ ಕಸ ಎಸೆಯುವುದನ್ನು ತಪ್ಪಿಸಲು ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗಿದೆ. ಕಸ ಹಾಕುವಂತಹ ಜಾಗದಲ್ಲಿ ರಂಗೋಲಿ, ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೆಲ ಸಾರಿಸಿ ರಂಗೋಲಿ ಬಿಡಿಸಿದಂತ ಹೊಸಪೇಟೆಯ ನಗರಸಭೆಯ ಸಿಬ್ಬಂದಿ ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿ ಕಸ ಹಾಕ್ತಿದ್ದಂತಹ ಜನರು ಹೀಗಾಗಿ ನೋಡಿ ರಂಗೋಲಿಯನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಜಾಗವನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಂತ್ರ ಕಸ ಎಸೆಯವರಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು. ನಾಚಿಕೆ ಆಗುವಂಥ ಕೆಲಸ ಕೂಡ ಹೌದು. ನೋಡಿ, ಎಲ್ಲಿ ಕಸ ಎಸ್ತಾ ಇದ್ರು ಅಲ್ಲಿ ರಂಗೋಲಿಯನ್ನು ಹಾಕಿ ಸ್ವಚ್ಛ ಮಾಡಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೊಸಪೇಟೆ ನಗರಸಭೆ ಸಿಬ್ಬಂದಿಯಿಂದ ಈ ಜಾಗೃತಿ ಕಾರ್ಯ ಕೂಡ ಆಗ್ತಾ ಇದೆ. ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರೂ ಕೂಡ ಕಸ ಹಾಕೋದು ಮಾತ್ರ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜಾಗೃತಿಯನ್ನ ಮೂಡಿಸ್ಬೋದು, ನಾಳೆ ಆ ರಂಗೋಲಿ ಅಳಿಸ್ತು ಅಂತ ಹೇಳೋ ಅಳಿಸೋದು ಬೇಡ, ಅವರೇ ಬಂದು ಅಳಿಸೋಗ್ತಾರೆ. ಬೇಕಾದ್ರೆ ಅಳಿಸಾಕಿದ್ರು ಕೂಡ ನಾಳೆ ಬಂದು ಅದೇ ಜಾಗದಲ್ಲಿ ಮತ್ತೆ ತನ್ನ ಕಸವನ್ನು ಹಾಕಿ ಹೋಗುವಂಥ ಜನರು ಕೂಡ ಇರುವಂಥದ್ದೀಗ. ಹೀಗಾಗಿ ಸ್ವಚ್ಛಗೊಳಿಸಿ ಎಲ್ಲ ಕಡೆ ಕೂಡ ಕಸ ಎಸೆಯುವಂತಹ ಜಾಗದಲ್ಲಿ ರಂಗೋಲಿಯನ್ನ ಬಿಡಿಸ್ತಾ ಇದ್ದಾರೆ. ಹೊಸಪೇಟೆ ನಗರಸಭೆ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ಕೂಡ ಜೋರಾಗಿ ಸಾಗ್ತಾ ಇದೆ. ಒಟ್ಟಿನಲ್ಲಿ ಅರಿವು ಮೂಡಿಸ್ಬೇಕು. ಬೇಕಾದಲ್ಲಿ ಸಿಕ್ಕಲ್ಲಿ ಕೈಯಲ್ಲಿದ್ದಂತಹ ಕಸನೆಲ್ಲ ಕಂಡಲ್ಲಿ ಎಸೆಯೋದಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಹಾಗೆಯೇ ಒಟ್ಟಿನಲ್ಲಿ ಜನರಿಗೆ ಹೇಗಾದ್ರೂ ಕೂಡ ಅರಿವನ್ನು ಮೂಡಿಸಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸವನ್ನ ಮಾಡೋದು ಮಾತ್ರ ಬಿಡೋದಿಲ್ಲ.